ಕಾಂತಾರ ಇದು ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ಸೂಪರ್ಸು ಇದು ಸೂಪರ್ ಹಿಟ್ ಆಯಿತು. ಇದು ನಮ್ಮ ಕನ್ನಡಿಗರಿಗೆ ಖುಷಿ ತರೋಂಥ ವಿಚಾರ. ದುಃಖ ತರೋಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದೇ ಒಂದು ಹಿಟ್ ಲಿಸ್ಟಲ್ಲಿ ಸೇರಬೇಕಾಗಿರೋ ಇನ್ನೊಂದು ಮೂವಿನ ನಾವು ಕಡೆಗಣಿಸಿದ್ದೀವಿ. ಮೂವಿ ಹೆಸರು ಯಾವುದಪ್ಪ ಅಂತ ಹೇಳಿದರೆ ಮಾದೇವ. ಈ ಮೂವಿ ಕಥೆಯಲ್ಲಾಗಲಿ, ಸಿನಿಮಾಟೋಗ್ರಫಿಯಲ್ಲಾಗಲಿ, ಫೀಲಿಂಗ್ಸಲ್ಲಾಗಲಿ, ಸಾಂಗ್ಸಲ್ಲಾಗಲಿ ಎಲ್ಲದರಲ್ಲೂ 10 ಔಟ್ ಆಫ್ 10. ವಿನೋದ್ ಪ್ರಭಾಕರ್ ಅವರು ನಟಿಸಿರುವಂಥ ಈ ಮೂವಿ ಯಾವುದೇ ಮೂವಿಗೂ ಕಮ್ಮಿ ಇಲ್ಲ. ಇದು ಅವರ ಲೈಫ್ ಟೈಮ್ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಸೀನ್ ಬರುತ್ತೆ, ನಿಮ್ಮದು ಎಷ್ಟೇ ಕಲ್ಲು ಹೃದಯ ಆಗಿದ್ರೂ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರೋದಂತ ಪಕ್ಕ. 3ರಿಂದ 4 ಕೋಟಿ ಬಜೆಟಲ್ಲಿ ನಿರ್ಮಾಣ ಆಗಿರೋಂಥ ಈ ಮೂವಿ ಜಸ್ಟ್ ಗಳಿಸಿದ್ದು 7 ಕೋಟಿ ಮಾತ್ರ. ಇಂಥ ಒಂದು ಒಳ್ಳೆ ಮೂವಿಗೆ ಬರೀ 7 ಕೋಟಿ ಅಂತ ಹೇಳಿದ್ರೆ ತುಂಬ ಕಮ್ಮಿ ಆಗುತ್ತೆ. ಅದೇ ಮೂವಿ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗಿದ್ದರೆ ಒಳ್ಳೆ ರೀಚ್ ಸಿಗ್ತಾ ಇತ್ತೇನೋ. ಸೊ ನಾನು ಹೇಳೋದು ಸರಿನಾ ತಪ್ಪ ಅಂತ ನೀವೇ ಹೇಳಿ. ನಾವು ಕನ್ನಡಿಗರಾಗಿ ಈ ಥರ ಒಂದು ಒಳ್ಳೆ ಮೂವಿನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಉಳಿಸ್ಕೋತಾರೆ? ಇನ್ನು ಈ ಮೂವಿನ ನೋಡಿಲ್ಲ ಅಂತ ಹೇಳಿದರೆ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ, ಹೋಗಿ ನೋಡಿ. ಇನ್ ಕೇಸ್ ನೀವು ಆಲ್ರೆಡಿ ಮೂವಿನ ನೋಡಿದರೆ ಹೇಗಿದೆ ಮೂವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ಮೂವಿ ರಿಲೇಟೆಡ್ ವೀಡಿಯೋಸ್ಗಳಿಗೆ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಶುಭ ದಿನ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.